ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು IPL ಸಮರದಲ್ಲಿ RCB ವರ್ಸಸ್ CSK ಬದ್ಧ ವೈರಿಗಳ ಕಾಳಗಕ್ಕೆ ಬೆಂಗಳೂರು ಗ್ರೌಂಡ್ ಸಜ್ಜಾಗಿದೆ. ಇನ್ನೊಂದು ಕಡೆ ಖಾಕಿ ಸರ್ಪಗಾವಲೆ ಹಾಕಿದೆ. ಕಳ್ಳರ ಬಗ್ಗೆ ಭಾರಿ ನಿಗಾವನ್ನ ವಹಿಸಲಾಗುತ್ತೆ. ಇವತ್ತು IPL ಸಮರದಲ್ಲಿ RCB ವರ್ಸಸ್ CSK ಸೆಣಸಾಡಲಿವೆ. ಬದ್ಧ ವೈರಿಗಳ ಕಾಳಗಕ್ಕೆ ಬೆಂಗಳೂರು ಗ್ರೌಂಡ್ ಸಜ್ಜಾಗಿದೆ. ಇನ್ನೊಂದು ಕಡೆ ಸೆಕ್ಯೂರಿಟಿ ಕೂಡ ಅದೇ ರೀತಿ ಇದೆ. ಖಾಕಿ ಸರ್ಪಗಾವಲಿರುತ್ತೆ. ಹಾಗೆ ಕಳ್ಳರ ಬಗ್ಗೆ ಭಾರಿ ನಿಗಾ ವಹಿಸಲಾಗಿದೆ. ಎರಡನೇ ಗೆಲುವಿಗೆ ಸಜ್ಜಾಗಿದ್ದಾರೆ ಬೆಂಗಳೂರು ಬಾಯ್ಸ್. ಹಾಲಿ ಚಾಂಪಿಯನ್ಸ್ಗೆ CSK ತಂಡದ ಸವಾಲು ಇವತ್ತು. ಸತತ ಸೋಲಿನಿಂದ ಹೊರಬರುತ್ತಾ CSK ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನೊಂದು ಕಡೆ ಲಾಸ್ಟ್ ಟೈಮ್ ಏನು ಓಪನಿಂಗ್ ಮ್ಯಾಚ್ ಇತ್ತು, RCB ಮ್ಯಾಚೇ ಇತ್ತು. ಈ ಒಂದು ಸಂದರ್ಭದಲ್ಲಿ ಅಂದರೆ RCB ವರ್ಸಸ್ SRH ಮ್ಯಾಚ್ನ ಸಂದರ್ಭದಲ್ಲಿ ಎಷ್ಟೇ ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿದ್ರು. ಅಲ್ಲಿ ಪ್ರೇಕ್ಷಕರು ಯಾರು ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ನೋಡೋದಕ್ಕೆ ಬಂದಿರ್ತಾರೋ ಅವರ ಮೊಬೈಲ್ಗಳನ್ನು ಇವರು ಕದ್ದಿರ್ತಾರೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಇದೀಗ. ಹಾಗೆ ಈ ಬಾರಿ ಇವತ್ತಿನ ಮ್ಯಾಚ್ ಏನಿದೆ, ಇವತ್ತಿನ ಮ್ಯಾಚಲ್ಲಿ ಆ ರೀತಿ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಳ್ಳರ ಬಗ್ಗೆ ಭಾರಿ ನಿಗಾ ವಹಿಸಲಾಗಿದೆ. ಖಾಕಿ ಸರ್ಪಗಾವಲು ಕೂಡ ಇರುತ್ತೆ. ಇನ್ನು ಎರಡನೇ ಗೆಲುವಿಗೆ ಬೆಂಗಳೂರು ಬಾಯ್ಸ್ ಸಜ್ಜಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್, ಇನ್ನು ರೈವಲ್ರಿ ಮ್ಯಾಚ್ ಅಂದ್ರೆ ಅದು RCB ವರ್ಸಸ್ CSK. ಈ ಸೀಸನ್ ಅಲ್ಲಿ ಬರೀ ಒಂದೇ ಒಂದು ಮ್ಯಾಚ್ ಇರೋದು RCB ಹಾಗೆ CSK ನಡುವೆ. ಇವತ್ತಿನ ಮ್ಯಾಚ್ RCBಗೆ ಎಷ್ಟು ಇಂಪಾರ್ಟೆಂಟ್, ಹಾಗೆ CSKಗೆ ಇದು ಎಷ್ಟು ಮುಖ್ಯ ಆಗುತ್ತೆ ಇವತ್ತಿನ ಮ್ಯಾಚ್ ಅಂತ? ಇದನ್ನ ಫಸ್ಟ್ ಆಫ್ ಆಲ್ ರೈವಲ್ರಿ ಅನ್ನೋದು ನಾವು ಅಂಕಿಅಂಶಗಳ ಆಧಾರದ ಮೇಲೆ ಹೇಳ್ಬೋದು. ಅಂದ್ರೆ ಈ ಮುಖಾಮುಖಿ 35 ಬಾರಿ ಆಗಿದ್ರೆ 13 ಬಾರಿ RCB, 21 ಬಾರಿ ಚೆನ್ನೈ ಗೆದ್ದಿದೆ. ಇದು ಹಳೆ ಇತಿಹಾಸ. ಆದ್ರೆ ಇತ್ತೀಚಿನ 6 ಪಂದ್ಯಗಳ ಪೈಕಿ 4 ಪಂದ್ಯಗಳನ್ನ RCBನೇ ಗೆದ್ದಿದೆ. ಹಾಗಾಗಿ ಒನ್ ಸೈಡೆಡ್ ಅಂದ್ರೆ ವಾಲಿದೆ RCB ಕಡೆಗೆ ಗೆಲುವಿನ ಓಟ. ಹಾಗಾಗಿ ರೈವಲ್ರಿ ಅನ್ನೋದನ್ನ ನಾವು ಹೇಗೆ ಬೇರೆ ದೇಶಗಳ ಬದ್ಧ ವೈರಿಗಳಿಗೆ ಭಾರತಕ್ಕೂ ನಾವು ಹೇಗೆ ಬಿಟ್ಟು ಹಾಕಿದ್ವಿ, ಹಾಗೆ ಚೆನ್ನೈ ಮತ್ತು RCB ನಡುವಣ ಪಂದ್ಯಗಳು ನಡೆದಾಗ ಕೂಡ ಇವತ್ತಿನ ಫಾರ್ಮ್ ಅನ್ನ ಕನ್ಸಿಡರ್ ಮಾಡಿದ್ರೆ RCB ತಂಡ ಮೊದಲು ಬ್ಯಾಟಿಂಗ್ ಅಲ್ಲಿ ಮಾತ್ರ ಪ್ರಬಲವಾಗಿತ್ತು. ಹಾಗಾಗಿ ಆ ಹಂತದಲ್ಲಿ ನಮಗೆ ಬೌಲಿಂಗ್ ಸ್ವಲ್ಪ ಹಿನ್ನಡೆ ಆಗಿದ್ರಿಂದ ಗೆಲುವಿನ ಒಂದು ಓಟದಲ್ಲಿ ಹಿನ್ನಡೆ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಟೀಮು ಈಗಿರುವ ಹಾಲಿ ಚಾಂಪಿಯನ್ ಟೀಮ್ ಏನಿದೆಯಲ್ವಾ ಭದ್ರವಾಗಿದೆ. ಯಾಕಂತ ಹೇಳಿದ್ರೆ ಈಗಾಗ್ಲೇ ನಾವು ಶುಭಾರಂಭವನ್ನ ಮಾಡಿದ್ವಿ. 2026 IPL ನ ಉದ್ಘಾಟನಾ ಪಂದ್ಯದಲ್ಲಿ ಅಮೋಘವಾಗಿ ಗೆಲುವು ಸಾಧಿಸುವ ಮೂಲಕ ಅದ್ಭುತವಾದ ಲಯದಲ್ಲಿ ಈ ವೃತ್ತಿಯನ್ನು ಆರಂಭಿಸಿದ್ದೇವೆ. ಹಾಗೆ ಎರಡನೇ ಗೆಲುವಿನ ವಿಶ್ವಾಸದಲ್ಲಿ ಒಂದ್ ಕಡೆ RCB ಇದ್ರೆ, ಇನ್ನೊಂದ್ ಕಡೆ ಸತತ 2 ಸೋಲುಗಳಿಂದ ಗಾಯಕ್ವಾಡ್ ಪಡೆ ಬಹಳ ನೋವಿನಲ್ಲಿದೆ. ಗೆಲುವಿನ ಹುಡುಕಾಟವನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಸಂಜು ಸ್ಯಾಮ್ಸನ್ ವಿಶ್ವಕಪ್ ಹೀರೋ ಅಂತ ತೆಗೆದುಕೊಂಡಿದ್ರು. ಅವ್ರ ಮೇಲೆ ಭರವಸೆ ಇತ್ತು. ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗ್ತಿರೋದ್ರಿಂದ CSK ಸಮತೋಲನದಿಂದ ಕೂಡಿಲ್ಲ ಈ ಬಾರಿ. ಹಾಗಾಗಿ ಗೆಲುವ ಫೇವರೇಟ್ ತಂಡ RCB ಆಗಿದೆ. ಯಾಕಂದ್ರೆ ಅಗ್ರ ಕ್ರಮಾಂಕದ ಬ್ಯಾಟರ್ ಬಲಿಷ್ಠವಾಗಿದ್ದಾರೆ. ವಿರಾಟ್ ಕೊಹ್ಲಿ ತುಂಬಾ ಲಯದಲ್ಲಿದ್ದಾರೆ. ದೇವದತ್ ಪಡಿಕ್ಕಲ್ ಮೊದಲ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ರಜತ್ ಪಟೇದಾರ್ ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ ನಲ್ಲೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ನೀವು ನೋಡಿದ್ರಿ ಮೊದಲ ಮ್ಯಾಚ್ ಅಲ್ಲಿ. ಹಾಗಾಗಿ RCB ಬ್ಯಾಟಿಂಗ್ ಅಲ್ಲಿ ಯಾವಾಗೂ ಬಲಿಷ್ಠವಾಗಿತ್ತು. ಈ ಬಾರಿ ಬೌಲಿಂಗ್ ಅಲ್ಲೂ ಕೂಡ ಅದ್ಭುತವಾಗಿ ಲಯದಲ್ಲಿ ಇರೋದ್ರಿಂದ ನಮ್ಗೆ ಒಂದು ಬೌಲಿಂಗ್ ಮೇಲೆ ಅನುಪಸ್ಥಿತಿ ಕಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಹೆಜಲ್ವುಡ್ ಇಲ್ಲ ಅನ್ಕೊಂಡಿದೀವಿ. ಆದ್ರೆ ಡಫಿ ಅದನ್ನೆಲ್ಲ ಕೂಡ ನಿವಾರಿಸಿರೋದ್ರಿಂದ ಆ ಬೌಲಿಂಗ್ ಅಲ್ಲಿ ಡಫಿ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ. ಇವತ್ತು ಒಂದು ಚೇಂಜ್ ಆಗೋ ಸಾಧ್ಯತೆ ಇದೆ. ಬಲಗೈ ವೇಗಿ ಅಭಿನಂದನ್ ಸಿಂಗ್ ಏನಿದ್ರೆ ಅವ್ರ ಬದಲು ಎಡಗೈ ವೇಗಿ ಮಂಗೇಶ್ ಆಡುವ ಒಂದು ನಿರೀಕ್ಷೆ ಇದೆ. ಇನ್ನೊಂದ್ ಕಡೆ ಕೇಳಿ ಪಿಚ್ ರಿಪೋರ್ಟ್ ಅಂತ ಹೇಳಿದ್ರೆ RCB ಬೆಂಗಳೂರು ಬ್ಯಾಟಿಂಗ್ ಸ್ನೇಹಿ ಪಿಚ್ಚು. 220 230 ರನ್ ಗಳಿಸಿದ್ರು ಕೂಡ ಇಲ್ಲಿ ಸುರಕ್ಷಿತ ಅಲ್ಲ ಅನ್ನುವ ಒಂದು ಮಾಹಿತಿ. ಯಾಕಂದ್ರೆ ಇತ್ತೀಚಿನ 6 ಪಂದ್ಯಗಳ ಬಗ್ಗೆ 3ರಲ್ಲಿ 200+ ಆದ್ರೂ ಕೂಡ ಚೇಂಜ್ ಆಗಿದೆ. ಹಾಗಾಗಿ ಚೇಂಜಿಂಗ್ ಮಾಡ್ಲಿಕ್ಕೆ ಟಾಸ್ ಗೆದ್ದರು ಮುಂದಾಗ್ತಾರೆ. ಇನ್ನೊಂದ್ ಕಡೆಗೆ ಒಂದು ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ RCB ಹೊಂದಿದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ಪಟ್ಟೇದಾರ್, ಹಾಗೇನೆ ಡೇವಿಡ್, ಜಿತೇಶ್ ಶರ್ಮಾ, ಸಫರ್ಡ್, ಇವರು ಕೃನಾಲ್ ಪಾಂಡೆ ಇಲ್ಲಿವರೆಗೂ ಬ್ಯಾಟಿಂಗ್ ಇದೆ. ಇನ್ನು ಭುವಿ, ಮಂಗೇಶ್, ಶ್ರೇಯಸ್ ಇರ್ಬೋದು, ಡಫಿ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆಗೆ ನಾವು
ಸ್ಯಾಮ್ಸನ್ ಫಾರ್ಮ್ ಅಲ್ಲಿ ಇಲ್ಲ, ಗಾಯಕ್ವಾಡ್ ಫಾರ್ಮ್ ಇಲ್ಲ ಚೆನ್ನೈಯಲ್ಲಿ. ಆಯುಷ್ ಮಾತ್ರ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಶಿವಮ್ ದುಬೆ ಓಕೆ. ಇನ್ನ ಕಾರ್ತಿಕ್ ತುಂಬಾ ದುಡ್ಡು ಕೊಟ್ಟು ತಗೊಂಡಿದ್ದಾರೆ, ಕೋಟಿ ಶ್ರದ್ರು. ಈ ಹುಡುಗ ಇನ್ನ ಆಡ್ತಾ ಇಲ್ಲ. ಸರ್ಫರಾಜ್ ಖಾನ್ ಓಕೆ. ಇನ್ನು ಬೌಲಿಂಗ್ ಅಂತ ಬಂದಾಗ ನೂರ್ ಹಬ್ಬದ ಮೇಲೆ ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ರು, ಅವರು ವರ್ಕ್ ಆಗ್ತಿಲ್ಲ. ಹೆನ್ರಿ, ಖಲೀಲ್, ಚಹಾರ್ ಇವ್ರ್ಯಾವ್ದು ಕೂಡ ಮೋಡಿ ಮಾಡ್ತಲ್ಲ. ಹಾಗಾಗಿ ಸತತ 4ನೇ ಗೆಲುವಿನ ಗುರಿಯನ್ನು ಇಟ್ಕೊಂಡಿದ್ದಾರೆ CSK ಮೇಲೆ RCB. ಇನ್ನೊಂದ್ ಕಡೆ RCB ಮೇಲೆ ಆಡೋದಕ್ಕಿಂತ ಮೊದಲು ಲಯ ಕಂಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತು ಚೆನ್ನೈ ಹೇಳಿ ಕೇಳಿ ಒಂದು ಬ್ಯಾಟಿಂಗ್ ಬಲವನ್ನೇ ನೆಚ್ಕೊಂಡಿದ್ರು. ಒಂದ್ ಕಡೆಗೆ ಬೌಲಿಂಗ್ ಕೂಡ ಕೊರತೆ ಇದೆ, ಬ್ಯಾಟಿಂಗೂ ಸಾಮ್ಯತೆ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಸಾಮ್ಯತೆ ಇರೋದ್ರಿಂದ ಸಣ್ಣ ಪಿಚ್ಚು, ಇವತ್ತು ರನ್ ಮಳೆ ಹರಿಯುತ್ತೆ. ಅದರಲ್ಲೂ ಕೂಡ RCB ಕಟ್ಟೆ ಹಾಕ್ಬೇಕು ಅಂದ್ರೆ ಚೆನ್ನೈಗೆ ದೊಡ್ಡ ಸವಾಲಂತೂ 100% ಇದೆ ಚಿಂತನೆ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.